ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ ವ್ಲಾಗ್. ನಾನು ಇವತ್ತು ನಿಮಗೆ ರೆಡ್ ಚಟ್ನಿ ಅಂದರೆ ಇದು ಪೂರಿ, ಚಪಾತಿ, ಇಡ್ಲಿ, ದೋಸೆ ಯಾವುದಕ್ಕೂ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆ ಥರ ನಾನು ಚಟ್ನಿ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ನಾನು ಒಂದು ಬೌಲಷ್ಟು ಆಗೋಷ್ಟು ನಾನು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಖಾರಕ್ಕೋಸ್ಕರ ಗುಂಡೂರು ಮೆಣಸಿನ್ಕಾಯಿ ಸ್ವಲ್ಪ, ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೆಲ್ಲನೂ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ, ತುಂಬ ನೀರು ಹಾಕ್ಕೊಬೇಡಿ, ಆಮೇಲೆ ಮಿಕ್ಸಿ ಇದು ಮಾಡೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕಿ, ನಾನು ಇದಕ್ಕೆ ಹುಣಸೆ ಹುಳಿ ಹಾಕ್ತಾಯಿಲ್ಲ, ಯಾವುದೇ ರೀತಿ ಹುಳಿ ಕೂಡ ನಾನು ಬಳಸ್ತಾ ಇಲ್ಲ. ಚಟ್ನಿಗೆ ನಾನು ಆಲ್ಮೋಸ್ಟ್ ಹುಳಿ ಸೇರಿಸೋದಿಲ್ಲ. ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಂಬರೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದ ತಕ್ಷಣ ಸ್ವಲ್ಪ ಸಾಸಿವೆ ಚಟಪಟ ಅಂದಿದ ತಕ್ಷಣ ಒಂದು 2 ಒಣಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಅದು ಕೂಡ ಇದಕ್ಕೆ ಎಣ್ಣೆ ಕಾಯ್ದಿರೋದಷ್ಟು ಬೇಗನೆ ಆಗುತ್ತೆ. ಒಗ್ಗರಣೆ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಚಟ್ನಿ ಆಗಿದೆ. ಚಟ್ನಿ ಮಿಕ್ಸಿ ಮಾಡ್ಕೊಬಂದು ನೋಡಿ, ಈ ಥರ ಮಿಕ್ಸಿ ಆಗಿದೆ. ನೀವು ಬೇಕಾದ್ರೆ ಇನ್ನೊಂದು ಪಾತ್ರೆಗೆ ಮಿಕ್ಸ್ ಮಾಡೋದ್ರು ಮಾಡ್ಕೊಬೋದು. ನಾನು ಇನ್ನೊಂದಕ್ಕೇನು ಹಾಕ್ಕೊಂಡಿಲ್ಲ, ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಇದನ್ನು ಏನು ಒಗ್ಗರಣೆ ಕೊಟ್ಕೊಂಡಿದ್ದೋ ಅದನ್ನು ಇದಕ್ಕೆ ಹಾಕೊಳ್ಳಿ. ನೋಡಿ, ಇದನ್ನು ಇದಕ್ಕೆ ಹಾಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಇಡ್ಲಿಗೆ, ದೋಸೆಗೆಲ್ಲ ಸ್ವಲ್ಪ ಜಾಸ್ತಿ ನೀರಿದ್ರೇ ಒಳ್ಳೆಯದು. ಅಂದರೆ ತುಂಬ ಅಲ್ಲ, ಸ್ವಲ್ಪ ತೆಳ್ಳಗೆ ಅದನ್ನು ತಿನ್ನೋ ರೀತಿನಲ್ಲಿದ್ದರೆ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಸ್ವಲ್ಪ ನೀರು ಇದಕ್ಕೆ ಹಾಕಿ, ಒಗ್ಗರಣೆ ಇದಕ್ಕೆ ಹಾಕಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ. ಉಪ್ಪು ಬೇಕಾ ನೋಡ್ಕೊಳ್ಳಿ, ಎಷ್ಟು ರುಚಿ ಉಪ್ಪು ಬೇಕು ಅಷ್ಟು ಉಪ್ಪನ್ನ ಅದಕ್ಕೆ ಹಾಕ್ಕೊಳ್ಳಿ. ಈಗ ರೆಡ್ ಚಟ್ನಿ ರೆಡಿ ಇದೆ. ನೋಡಿ, ಚಟ್ನಿ ರೆಡಿ. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇಡ್ಲಿ, ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ನಾನು ಮಾಡಿ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಆಲ್.